ಮಂಗಳೂರು ನಗರದ ನೆಹರು ಮೈದಾನದ ಫುಟ್ಬಾಲ್ ಕ್ರೀಡಾಂಗಣದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಆಸ್ಟ್ರೋ ಟರ್ಫ್ ಅಳವಡಿಕೆ ಕಾರ್ಯ ನಡೆಯುತ್ತಿದೆ. ಶೀಘ್ರದಲ್ಲೇ ಆಟಗಾರರಿಗೆ ಸುಸಜ್ಜಿತ ಟರ್ಫ್ ಮೈದಾನ ಲಭ್ಯವಾಗಲಿದೆ. ಸುಮಾರು 90,000 ಚದರ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಈ ಟರ್ಫ್ ಮೈದಾನದಲ್ಲಿ ಒಳಚರಂಡಿ ವ್ಯವಸ್ಥೆ, ಸಮತಟ್ಟು ನೆಲ ಇತ್ಯಾದಿ ಮೂಲ ಸೌಕರ್ಯಗಳು ಕೂಡ ರೂಪುಗೊಂಡಿವೆ. ಟರ್ಫ್ ಅಳವಡಿಕೆ ಫಿಫಾ ಮಾನ್ಯತೆ ಪಡೆದ ತೈವಾನ್ನ ಕಂಪನಿಯಿಂದ ಆಮದು ಮಾಡಿಕೊಳ್ಳಲಾದ ಮೆಟೀರಿಯಲ್ಗಳ ಮೂಲಕ ನುರಿತ ಸಂಸ್ಥೆಗಳು ನಡೆಸುತ್ತಿವೆ. ಟರ್ಫ್ ಮೈದಾನದಲ್ಲಿನ ಚೆಂಡಿನ ವೇಗ ಹೆಚ್ಚು ಇರುವುದರಿಂದ ಇಲ್ಲಿನ ಅಭ್ಯಾಸ ಆಟಗಾರರಿಗೆ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಸ್ಪರ್ಧಿಸಲು ಅನುಕೂಲವಾಗಲಿದೆ. ಮಳೆಯಾದರೂ ನೀರು ನಿಲ್ಲದ ಈ ಮೈದಾನದಲ್ಲಿ ತಕ್ಷಣ ಆಟವಾಡಬಹುದು. ಇದು ಸ್ಮಾರ್ಟ್ ಸಿಟಿ ಅವರ ಪ್ರಾಜೆಕ್ಟ್. ಇದು ನಾವು ಅವರ ಹತ್ರ ಬೇಡಿಕೆ ಇಟ್ಟಾಗ ಅದು ನಮಗೆ ಅವರು ಅದನ್ನು ಅನುಮೋದನೆ ಮಾಡಿ ಅದಕ್ಕೆ ನಮ್ಮ ಇಲ್ಲಿಯ ಸಂಸದರು ಶಾಸಕರು ನಮ್ಮ MLC ಅವರು ಸ್ಪೀಕರ್ ಅವರು ಎಲ್ಲರ ಸಹಕಾರ ಇದೆ. ನಾವು ಅವರಿಗೆ ಪ್ರಥಮವಾಗಿ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೇವೆ. ಯಾಕೆಂದರೆ ಈ ಮೈದಾನಕ್ಕೆ ಒಂದು ಇತಿಹಾಸ ಇದೆ. ಸುಮಾರು 150 ವರ್ಷದ ಇತಿಹಾಸ ಇರುವಂಥ ಈ ಫುಟ್ಬಾಲ್ ಕ್ರೀಡಾಂಗ ಬ್ರಿಟಿಷರ ಕಾಲದಿಂದಲೇ ಇಲ್ಲಿ ಫುಟ್ಬಾಲ್ ಆಡ್ತಾ ಬರ್ತಾಯಿದ್ದರು. ಈಗ ಇಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೇಕಾದಷ್ಟು ಮುಂದೆ ಕಾಲದಲ್ಲಿ ಎಲ್ಲ ಫುಟ್ಬಾಲ್ ಆಟಗಾರರು ಮಂಗಳೂರಿಂದಲೇ ಪ್ರೊಡಕ್ಟ್ ಆಗ್ತಾ ಇದ್ದರು. ಆದರೆ ಈಗ ನಮಗೆ ಒಂದು ಕ್ರೀಡಾಂಗದ ಕೊರತೆ ಇತ್ತು. ಅದು ಈಗ ನಮಗೆ ಕ್ರೀಡಾಂಗ ಆದಷ್ಟು ಬೇಗನೆ ಅದು ಆಗ್ತಾ ಬರ್ತಾ ಇದೆ. ಅದರಿಂದ ನಮ್ಮದು ಒಂದು ದೊಡ್ಡ ಒಂದು ಕೊರತೆ ಇತ್ತು, ಅದು ಬೇಗನೆ ಆಗ್ತಾ ಇದೆ. ಸೊ ಅದು ನಮಗೆ ತುಂಬ ಸಂತೋಷದ ವಿಷಯ. ನಮ್ಮ ಇಲ್ಲಿಯ ಮಕ್ಕಳಿಗೆ ಒಂದು ದೊಡ್ಡ ಕೊರತೆ, ಯಾಕೆಂದರೆ ನಮಗೆ ಬೇಕಾದಷ್ಟು ಅಂಡರ್-14, ಅಂಡರ್-16, 17 ವಯೋಮಿತಿಯ ಫುಟ್ಬಾಲ್ ನಮಗೆ ಆ ಪಂದ್ಯಕೂಟಕ್ಕೆ ನಮಗೆ ಇಲ್ಲಿ ಅವಕಾಶ ಇರಲಿಲ್ಲ. ಈಗ ನಮಗೆ ಕ್ರೀಡಾಂಗ ಆದ್ದರಿಂದ ಈಗ ನಮಗೆ ಆದಷ್ಟು ಪಂದ್ಯಕೂಟಗಳನ್ನು ಆಯೋಜಿಸಲಿಕ್ಕೆ ನಮ್ಮ ರಾಜ್ಯ ಫುಟ್ಬಾಲ್ ಸಂಸ್ಥೆ ಅದರಿಂದ ಆಯೋಜನೆ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗ್ತದೆ. ಅದು ನಮಗೆ ತುಂಬ ಸಂತೋಷದ ವಿಷಯ. ಇನ್ನೊಂದು ವಿಷಯ ಏನೆಂದರೆ ಇಲ್ಲಿ ಈ ಮೈದಾನ ಅಭಿವೃದ್ಧಿ ಮಾಡಬೇಕಂತ ನಮ್ಮ ಮಕ್ಕಳದು ತುಂಬ ಒಂದು ಸುಮಾರು ವರ್ಷದ ಒಂದು ಕನಸದು. ಅದು ಈಗ ನನಸಾಗ್ತಾ ಉಂಟು. ಮುಂದಕ್ಕೆ ಈ ಕ್ರೀಡಾಂಗದಲ್ಲಿ ಬೇಕಾದಷ್ಟು ಫುಟ್ಬಾಲ್ ಆಟ ಆಯೋಜಿಸುವಂಥ ನಮ್ಮ ಒಂದು ಪ್ಲ್ಯಾನ್ ಇದೆ. ಮಣ್ಣಿನ ಮೈದಾನ ಹಾಗೂ ಟರ್ಫ್ ಮೈದಾನಕ್ಕೆ ಸಾಕಷ್ಟು ವ್ಯತ್ಯಾಸಗಳಿವೆ. ಮಂಗಳೂರಿನಲ್ಲಿ ಟರ್ಫ್ ಮೈದಾನ ಬೇಕೆಂಬುದು ಅನೇಕ ದಶಕಗಳ ಬೇಡಿಕೆಯಾಗಿತ್ತು. ಇದೀಗ ಮಂಗಳೂರಿನ ಮಕ್ಕಳಿಗೆ ಹೊಸ ಅವಕಾಶ ತೆರೆದುಕೊಂಡಿದೆ. ವಿವಿಧ ಸ್ಪರ್ಧೆಗಳನ್ನು ಗೆಲ್ಲಲು ಇದು ಸಹಕಾರಿ. ಈ ಹಿಂದೆ ನಿತ್ಯ ಸುಮಾರು 150 ಮಕ್ಕಳು ಅಭ್ಯಾಸ ನಡೆಸುತ್ತಿದ್ರು. ಮುಂದೆ ಟರ್ಫ್ ಹಾಸಿದ ಬಳಿಕ ಇದರ ಸಂಖ್ಯೆ ದುಪ್ಪಟ್ಟಾಗುವ ಸಾಧ್ಯತೆ ಇದೆ. ಟರ್ಫ್ ಅಳವಡಿಸುವ ಮೂಲಕ ಮಂಗಳೂರಿನ ಮಕ್ಕಳಿಗೆ ಉತ್ತಮ ಅಭ್ಯಾಸದ ಅನುಭವ ಸಿಗಲಿದೆ.